ಹೇಳೋದೇನಂತ ಹೇಳಿದ್ರೆ, ಸರ್ಕಾರ 5 ಗ್ಯಾರಂಟಿ ತಂದುಕೊಟ್ರು, ಹೇಳದಲ್ಲಿ ನಡೆದಂಗೆ ನುಡಿದಿದ್ದಾರೆ. 5ನೇ ಜಾರಿಗೆ ಕೊಟ್ಟವ್ರೆ. ಕೊಟ್ಟಿರೋದು ಬಡವರಿಗೆ ಎಲ್ಲರಿಗೂ, ಮಹಿಳೆಯರಿಗೆ, ನಮ್ದಿರಿಗೆ ಎಲ್ಲರಿಗೂ ಅನುಕೂಲ ಆಗಿದೆ. ಈಗ ಒಂದು ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿ, ಅವರು ಕುಟುಂಬದಲ್ಲಿ ಹಿರಿಯವರೆಲ್ಲ ಪ್ರೈಮ್ ಮಿನಿಸ್ಟರ್ ಆಗಿ ಮಹಿಳೆಯರ ಬಗ್ಗೆ ಒಂಥರ ತಾರತಮ್ಯದಿಂದ ದಾರಿ ತಪ್ಪಿಸ್ತಾ ಇದ್ದಾರೆ. ಇವರೆಲ್ಲ ಇದೆಲ್ಲ ಕೊಟ್ಟಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಅವ್ರಿಗೆ ಗೌರವ ಬರ್ತದೆ ಅಂತ ನೀವೇ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಅದೇನು ಕೊಟ್ಟಿರೋದು ಅವ್ರಿಗೆ, ಬಡವರಿಗೆ ಅವರು ಅನ್ನ ಭಾಗ್ಯ ಇದೆ, ಅವ್ರಿಗೆ 2,000 ರೂಪಾಯಿ ಆಗಲಿ, ಅವರ ನಿಧಿ ಆಗಲಿ, ಇದೆಲ್ಲ ಕೊಟ್ಟಿರೋದು ಅವರು ಒಳ್ಳೆ ಕಾರ್ಯಕ್ಕೋಸ್ಕರ ಬಡವ್ರಿಗೂ ಸಮವಾಗಿ ಏನೋ ಸ್ವಲ್ಪ ಸಹಾಯ ಆಗಲಿ ಕಿಂಚತ್ತು ಅಂತ ಸರ್ಕಾರ ಏನು ಹೇಳಿದ್ದಾರೆ ಅದು ಕೊಟ್ಟವ್ರೆ. ನೀವು ಎಲ್ಲ ಕೊಟ್ಟಿರೋದು ದುಡ್ಡಿನಲ್ಲಿ ಎಲ್ಲ ಪೂರ್ತಿ ಮಹಿಳೆಯರಿಗೆಲ್ಲ ನೀವು ಹಳ್ಳಿ ಜನಗಳಿಗೆ ಮಹಿಳೆಯರಿಗೆಲ್ಲ ದಾರಿ ತಪ್ಪಿಸ್ತಾರೆ ಅಂತ ಹೇಳಿ ಹೀನವಾಗಿ ಮಾತಾಡೋದು ಮಹಿಳೆಯರಿಗೆ ಎಷ್ಟು ಮಟ್ಟಕ್ಕೆ ಸರಿನಾಯ್ತು? ಅಮ್ಮ ಅವರು ಮಹಿಳೆಯವರು ಇಲ್ಲದೆ ಹೋಗಿದ್ರೆ ಗಂಡಸರು ಎಲ್ಲರೂ ಹುಡ್ತಾ ಇದ್ರು. ಅಮ್ಮ ತಾನೇ, ತಾಯಿ ರೂಪ ತಾನೇ ಅವರು ಈಗ ಅವ್ರ ಬಗ್ಗೆ ಒಂಥರ ಕೀಳುಮಟ್ಟದಿಂದ ಮಾತಾಡೋದು ಎಷ್ಟು ಮಟ್ಟಕ್ಕೆ ಸರಿಯಾಗಿದೆ? ಇದರಲ್ಲಿ ಈಗ ಕಾಂಗ್ರೆಸ್ ಮಹಿಳೆಯವರು ಇದ್ದಾರೆ, ಮಹಿಳೆಯವರು, ಅಮ್ಮ ಅವರು ಎಲ್ಲರೂ ಇದ್ದಾರೆ. ಇವರೆಲ್ಲ ಇದರ ಬಗ್ಗೆ ಸಖತ್ತಾಗಿ ಪ್ರತಿಭಟನೆ ಮಾಡಬೇಕಾಗ್ತದೆ, ಅವ್ರಿಗೆ ಗಿರವು ಮಾಡಬೇಕಾಗ್ತದೆ. ಅವರು ಈಗ ನಮ್ಮ ತಾಲ್ಲೂಕಿಂದ, ನಮ್ಮ ಜಿಲ್ಲೆಯಿಂದ ಎಲ್ಲ ಪೂರ್ತಿ ಗೆದ್ದು 25 ವರ್ಷ ಇದ್ದು ಮಾಡಿ ಆಡಳಿತ ನಡೆಸಿ ಎಲ್ಲ ಮಾಡಿ ಕಡೆಗೆ ಒಂದು ತಲೆ ಮೇಲೆ ಒಂದು ಗೂಬೆ ಕುಡಿಸ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿಯಾಗಿದೆ? ಒಂಥರ ದಾರಿ ತಪ್ಪಿಸ್ತವ್ರೆ ಅಂತ ಹೇಳಿದ್ರೆ ಏನು ಅರ್ಥ? ಅದು ಏನು ದಾರಿ ತಪ್ಪಿಸ್ತಾ ಇದ್ದಾರೆ? ಹಳ್ಳಿ ಅಮ್ಮನಿಗೆಲ್ಲರಿಗೂ ಆ ರೀತಿ ಮಾತಾಡ್ತಾರಲ್ಲ. ಇದೆಲ್ಲ ನೋಡಿದ್ರೆ ಅವರು ಈಗ ಎಲ್ಲ ಪೂರ್ತಿ ಎಲ್ಲಿ ಬರ್ತಾರೆ ಅವ್ರಿಗೆಲ್ಲ ಗ್ರೌ ಮಾಡಬೇಕಾಗ್ತದೆ, ಪ್ರತಿಭಟನೆ ಮಾಡಬೇಕಾಗ್ತದೆ. ಇದಕ್ಕೆಲ್ಲ ಪಕ್ಷಪತಿ ವತಿಯಿಂದ ಎಲ್ಲ ತೀರ್ಮಾನ ತಗೋತಾರೆ. ಮುಂದಕ್ಕೆ ನಾಳೆ ನಾಳದಿಂದ ಇದೆಲ್ಲ ಚಾಲೂ ಮಾಡ್ತಾರೆ. ಇದೆಲ್ಲ ಪೂರ್ತಿ ರೆಡಿ ಮಾಡಿ ಈಗಾಗಲೇ ಏನೇನು ಮಾಡಿದ್ದಾರೆ, ಸ್ಯಾಂಕ್ಷನ್ನು ಏನು ಅಭಿವೃದ್ಧಿ ಮಾಡಿದ್ದಾರೆ, ಇನ್ನು ಏನೇನು ಮಾಡಬೇಕು ಅಂತ ಇದ್ದಾರೆ. ಇದಕ್ಕೆಲ್ಲ ಮೇನ್ ಕಾರಣ DK ಸುರೇಶ್ ಅವರು. ಇವರೆಲ್ಲರೂ ಅವ್ರ ಸಹಾಯದಿಂದ ಎಲ್ಲ ಪೂರ್ತಿ ಎಲ್ಲ ಮಾಡಿದ್ದಾರೆ. ಇನ್ನು ಮಾಡಬೇಕಾಗ್ತದೆ. ಅವ್ರು ಮಾಡೋದು ಛಲ ಇದೆ. ಅವರೆಲ್ಲ ಒಂದು ಮಾಮೂಲಿ ಮನುಷ್ಯನ ಥರ, ಮಾಮೂಲಿ ಒಬ್ಬ ಕೌನ್ಸಿಲರ್ ಕೆಲಸನೇ ಮಾಡೋಕ್ಕೂ ರೆಡಿಯಾಗಿರ್ತಾರೆ. ದೊಡ್ಡವರು ಕೆಲಸನೇ ಮಾಡೋಕ್ಕೆ ರೆಡಿಯಾಗಿರ್ತಾರೆ. ಏನು ತಗೊಂಡೋಗಿ ಕೊಡ್ತೀವಿ ಅದೆಲ್ಲ ಆಫೀಸ್ಗೆ ಖುದ್ದಾಗಿ ಹೋಗಿ ಮಾತಾಡಿ ಎಲ್ಲ ಕೆಲಸ ಮಾಡೋವನು ರೀತಿ ಇದೆ ಅವ್ರ ಹತ್ರ. ಅದರಿಂದ ಅದಕ್ಕೋಸ್ಕರ ಅವ್ರಿಗೆ ಇನ್ನಷ್ಟು 2-3 ಸತಿ ಆದ್ರೂ ಅವರೆಲ್ಲ ಯೂನಿಯನ್ ಮಿನಿಸ್ಟರ್ ಆಗೋವರೆಗೂ ಇವ್ರಿಗೆಲ್ಲ ಒಟ್ಟು ಮತ ಕೊಡಬೇಕು ಅಂತ ನಾನು ಕಳ್ಕಳಿಂದ ಈ ಮಹಾಜನತೆಗೆ ನಾನು ಕೇಳ್ಕೊತೀನಿ. ಅವರೆಲ್ಲ ಇವರು ಕ್ಷಮೆ ಕೇಳೋದಲ್ಲ ರೀ, ಅವ್ರಿಗೆ ಎಲ್ಲ ಪೂರ್ತಿ ಗೆರವು ಮಾಡಿ ಅವರೆಲ್ಲ ನಾನು ಮಾಡಿರೋದು ತಪ್ಪು ಅಂತ ಅವರೇ ಅನ್ನಿಸ್ಕೊಂಡು ಏನಾದರೂ ಸ್ಟೇಟ್ಮೆಂಟ್ ಕೊಡಬೇಕಾಗ್ತದೆ. ಇಲ್ಲ ತಾಯಿದರಿಗೆ ಅವ್ರು ಆ ರೀತಿ ಮಾತಾಡ್ತಾ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಅಂದರೆ ಏನು ದಾರಿ ತಪ್ಪಿಸ್ತಾವ್ರೆ? ಎಲ್ಲಿ ಹೊಂಟಿದ್ದಾವ್ರೆ? ಎಷ್ಟು ಅರ್ಥ ಬರ್ತದೆ ಅದರಲ್ಲಿ? ಬೇರೆ ರೀತಿಯಲ್ಲಿ ಎಲ್ಲ ಅರ್ಥ ಬರ್ತದೆ. ಅವರು ಬುದ್ಧಿವಂತರು ಆಗಿ ಈ ರೀತಿ ಮಾತಾಡೋದು ಅವ್ರಿಗೆ ಲಕ್ಷಣ ಇಲ್ಲ. ಅದರಿಂದ ನಾನು ಎಲ್ಲ ಜನತೆ ಎಲ್ಲರನ್ನೇ DK ಸುರೇಶ್ನವ್ರಿಗೆ ಪ್ರಚಂಡ ಬಹುಮತದಿಂದ ಗೆಲ್ಸ್ಕೊಳ್ಬೇಕು ಅಂತ ಹೇಳ್ತೀನಿ. ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.